ಹೊಸ ವರ್ಷದಿಂದ ಹೊಸ ಬದುಕು ಕಟ್ಟಿಕೊಳ್ಳೋದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಳತಿ ಪವಿತ್ರ ಗೌಡ ಸಜ್ಜಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ ಸುಮಾರು 6 ತಿಂಗಳ ನಂತರ ರಿಲೀಸ್ ಆಗಿದ್ದು ಮತ್ತೆ ತಮ್ಮ ಒಡೆತನದ ಫ್ಯಾಷನ್ ಡಿಸೈನ್ ಶೋರೂಮ್ ಆಗಿರುವ ರೆಡ್ ಕಾರ್ಪೆಟ್ ಶಾಪ್ ರೀಓಪನ್ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ರೆಡ್ ಕಾರ್ಪೆಟ್ ಶೋರೂಮ್ ಇದ್ದು ಪವಿತ್ರ ಗೌಡ ಈಗಾಗಲೇ ಬಟ್ಟೆ ಅಂಗಡಿಗೆ ರಾ ಮೆಟೀರಿಯಲ್ ಖರೀದಿಯಲ್ಲಿ ತೊಡಗಿದ್ದಾರೆ. ಮಾತ್ರವಲ್ಲ, ಹೊಸ ವರ್ಷದ ಮೊದಲ ದಿನ ಆರ್ಆರ್ ನಗರದ ತಮ್ಮ ಮನೆಯಲ್ಲಿ ಅವರು ಪೂಜೆ ಕೂಡ ಮಾಡಿಸಿದ್ದಾರೆ. ಧನುರ್ಮಾಸ ಮುಗಿದ ನಂತರ ರೆಡ್ ಕಾರ್ಪೆಟ್ ರೀಓಪನ್ ಮಾಡುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ. ಅಂದ್ರೆ ಜನವರಿ 15ರಿಂದ ರೆಡ್ ಕಾರ್ಪೆಟ್ ನಲ್ಲಿ ಹಿಂದಿನಂತೆ ಕಾರ್ಯನಿರ್ವಹಿಸಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಅವರು ಜೈಲು ಸೇರಿದ ನಂತರ ಅವರ ಗೆಳತಿ ಸಮತ ಕೆಲವು ತಿಂಗಳುಗಳ ಕಾಲ ಈ ಒಂದು ರೆಡ್ ಕಾರ್ಪೆಟ್ ಶೋರೂಮ್ ಅನ್ನ ಮುನ್ನಡೆಸ್ತಾ ಇದ್ರು. ಆದರೆ ಕಳೆದ ಅಕ್ಟೋಬರ್ನಿಂದ ಶೋರೂಮ್ ಕಂಪ್ಲೀಟ್ ಆಗಿ ಮುಚ್ಚೋಗಿದೆ. ಇದೀಗ ಜಾಮೀನು ಮೂಲಕ ಹೊರಗಡೆ ಬಂದಿರುವಂತಹ ಪವಿತ್ರ ಗೌಡ ಅವರು ರೆಡ್ ಕಾರ್ಪೆಟ್ ಶಾಪ್ ಅನ್ನ ಪುನರಾರಂಭಿಸುವ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ಹೊಸ ವರ್ಷದಂದು ಆರ್ಆರ್ ನಗರ ಮನೆಯ ಜೊತೆಗೆ ಬನಶಂಕರಿ ದೇವಸ್ಥಾನದಲ್ಲಿಯೂ ಅವರು ವಿಶೇಷ ಪೂಜೆ ಮಾಡಿಸಿದ್ದಾರೆ. ಸದ್ಯ ರಘುವನಹಳ್ಳಿಯ ಅಮ್ಮನ ಫ್ಲಾಟ್ನಲ್ಲಿ ವಾಸವಾಗಿದ್ದಾರೆ. ಜಾಮೀನು ಸಿಕ್ಕ ಬಳಿಕ ನೇರವಾಗಿ ಅಮ್ಮನ ಮನೆಗೆ ಹೋಗಿದ್ದ ಪವಿತ್ರ ತುಂಬಾ ದಿನಗಳ ನಂತರ ಜನವರಿ 1ರಂದು ಆರ್ಆರ್ ನಗರದ ಮನೆಗೆ ಹೊಸ ವರ್ಷದಂದೇ ಭೇಟಿಯನ್ನ ನೀಡಿದ್ರು. ಇನ್ನು 6 ತಿಂಗಳ ಹಿಂದೆ ಜೈಲು ಸೇರಿದ್ದ ದರ್ಶನ್ ಗೆಳತಿ ಪವಿತ್ರ ಗೌಡ ಮತ್ತು ಇತರರಿಗೆ ಡಿಸೆಂಬರ್ 16ರಂದು ಹೈಕೋರ್ಟ್ನ ನ್ಯಾಯಾಧೀಶ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿಂದ ಏಕಸದಸ್ಯ ಪೀಠ ಜಾಮೀನು ಮಂಜೂರು ಮಾಡಿತ್ತು.